ಯುದ್ಧದ ಬೆಂಕಿಯು ಹತ್ತಿ ಉರಿಯಲಾರಂಭಿಸಿತು. ನನ್ನ ಪ್ರತಿಜ್ಞೆಯು ಫಲಿಸಿತು. ದುರ್ಯೋಧನ, ಅದು ಕುರು ರಕ್ತದ ಮಡಿಲಿನಲ್ಲಿ ತೇಲುತ್ತಿದೆ ನಿನ್ನ ರುಂಡ. ಅಂದಹಾಗೆ ಮರೆತಿದ್ದನು. ಕರ್ಣನು ಕೃಷ್ಣನೊಡನೆ ಇದೇ ಮಾರ್ಗವಾಗಿ ಬರುತ್ತಿರುವನು. ಅವನಿಗೆ ಇಲ್ಲ ಸಲ್ಲದ ದುರ್ಬೋಧನೆಗಳನ್ನು ತುಂಬಿ ಕೌರವನ ಬಲಭುಜವಾದ ಕರ್ಣನ ಉತ್ಸಾಹವನ್ನು ಭಂಗ ಮಾಡುವೆನು. ಕುರುಕುಲ ಪ್ರತೀಪ, ಮುಗಿಯಿತು ನಿನ್ನ ಪ್ರತಾಪ. ದುರ್ಯೋಧನನು ಕರ್ಣನನ್ನು ಈ ರೀತಿ ದೂಷಿಸಬಹುದೇ? ಶಕುನಿ, ನಿನ್ನ ಮಾತು ನಿಜವೇ? ನಾನು ನಂಬಲೇ? ನಂಬು ಅಂಗರಾಜ, ನಂಬು. ಕರ್ಣನ ಉದಾರವಾದ ಹೃದಯವನ್ನು ತಿಳಿಯದ ಆ ಕೌರವರು ನಿನ್ನನ್ನು ನಿರ್ಭಯದಿಂದ ಈ ರೀತಿ ದೂಷಿಸುವರು. ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟೊಂದು ದುಃಖವಾಗುತ್ತೆ ಕರ್ಣ. ಶಕುನಿ, ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರೆಮಾಚದೆ ತಿಳಿಸು ಶಕುನಿ. ರಾಜಸಭೆಯಿಂದ ಕೃಷ್ಣನೊಡನೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆದ್ದು ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಡಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದರಯ್ಯ ಕರ್ಣ, ನಿಂದಿಸಿದರು. ಆಗ ಭೀಷ್ಮರು ಅಸೂಯೆಯಿಂದ ಕುರುಪಿತ ಮಹರು ಏನು ಹೇಳಿದರು ಶಕುನಿ? ಭೀಷ್ಮರು ಅಸೂಯೆಯಿಂದ ಆ ರೀತಿ ಹೇಳಲಾರದು. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಕರ್ಣ, ರಥವನ್ನೇರಿ ಕೃಷ್ಣನೊಡನೆ ನೀವು ಓದೆಯಷ್ಟೇ. ಭೀಷ್ಮರು ಆ ಸಂಗತಿಯನ್ನು ದುರ್ಯೋಧನನಲ್ಲಿ ತಿಳಿಸಿದರು. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದಂತೆ ಸುಮ್ಮನಿದ್ದನು. ಕರ್ಣ, ಕುತಂತ್ರಿಯಾದ ಕೃಷ್ಣನು ಸವಿನುಡಿಗಳಿಗೆ ನೀನು ವಶನಾದೇನೋ ಎಂಬ ದುರ್ಯೋಧನನ ಸಂದೇಹ. ಕುರುಕುಲದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಿಗೆ ತಿಳಿಸಿದರು. ಶಕುನಿ, ನಾನು ಸೇನಾಧಿಪತ್ಯಕ್ಕೆ ಯಾವಾಗಲೂ ಆಸೆಪಟ್ಟವನಲ್ಲ. ಆದರೆ ಶಕುನಿ, ಹಾಗಾದರೆ ಇದಕ್ಕೆಲ್ಲ ಕಾರಣರು ಆ ಭೀಷ್ಮರೇ ಶಕುನಿ? ಯಾರಾದರೂ ಆಗಲಿ ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಪತ್ಯವನ್ನು ಮಾಡುವುದರಿಂದ ಎಷ್ಟು ಜನ ಅಪಮಾನವಾಗುವುದೆಂದು ಯೋಚಿಸಿದರು ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿಹುದು ಎಂದು ನಿಂದಿಸಿದರಯ್ಯ ಕರ್ಣ. ಶಕುನಿ, ಸ್ಥಿರನಾಗು ಕರ್ಣ, ಸ್ಥಿರನಾಗು. ಕುಲದಿ ಜನಿಸಿ ನಾನು ಸೋತು ಬಾಳಲೆ ಶೂರನಾಗಲೆ. ಶಕುನಿ, ಕರ್ಣ, ಚಿಂತಿಸಬೇಡ ಕರ್ಣ. ಸೋತ ಕುಲದಿ ಜನಿಸಿ ನಾನು ಸೋತು ಬಾಳಲೆ ಶೂರನಾಗಲೆ. ಅಣಕಿಸುವರು ಸಹಜರೆಲ್ಲರೂ. ದುಃಖಿಸಬೇಡ. ಅಣಕಿಸುವರು ಸಹಜರೆಲ್ಲರೂ. ಏನ ಮಾಡ ಈಗ ನಾನು? ಏನ ಮಾಡ ಈಗ ನಾನು? ಈ
ದುಃಖಿಸಬೇಡ ಕರ್ಣ, ದುಃಖಿಸಬೇಡ. ನಾನು ದೀನನಾದೆನು. ಶಕುನಿ ಕರ್ಣ, ಮನದ ದುಗುಡ ಅಧಿಕವಾಯ್ತು, ವನದ ನಾಬನೆ ಸೂರ್ಯ ದೇವನೇ. ಮನದ ದುಗುಡ ಅಧಿಕವಾಯ್ತು, ವನದ ನಾಬನೆ ಸೂರ್ಯ ದೇವನೇ. ಖ್ಯಾತಿಯಿಲ್ಲದ ಬಾಳುವುದಕ್ಕೆ ಖ್ಯಾತಿಯಿಲ್ಲದ ಬಾಳುವುದಕ್ಕೆ ಏನ ಮಾಡ ಈಗ ನಾನು. ಏನ ಮಾಡ ಈಗ ನಾನು. ಏನೋ ನಾನು ಏನೋ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೇ. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಸೂತ ಪುತ್ರನೆಂದು ಚಿಕ್ಕಂದಿನಲ್ಲಿನ ಸಂಗಡ ಯಾರೂ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕೊಲಕ್ಕೆ ತೆಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ದೈವ ಬಲದಿಂದ ನನಗೆ ರಾಜಸ್ಥಾನಮಾನಗಳು ದೊರಕಿದವು. ನಾನಿಂದು ಅಂಗರಾಜ್ಯದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ನನ್ನ ಜನ್ಮ ದೃಷ್ಟಿಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ. ಶಕುನಿ, ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನಲ್ಲಿ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನೀನು ಶಸ್ತ್ರಾಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅರ್ಥ ಕೌಶಲ್ಯದ ಅಭಾವವು ಎಂಥ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವುದು ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರಣೆ ಮಾಡು. ಇಲ್ಲವಾದ ಏಕೆಂದರೆ ಗುರುಜನರ ಮೇಲಿನ ಭಕ್ತಿಯಿಂದ ಆ ದುರ್ಯೋಧನನು ತಾಟಸ್ಯ ಭಾವವನ್ನು ವಹಿಸಿರುವನು. ಶಕುನಿ, ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ. ಆ ಭೀಷ್ಮರು ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ನನ್ನ ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಇಲ್ಲ, ಅದೊಂದು ದಾಡ ಹಾಕಿ ಬಿಡಿ ಸರ್. ನಂದೊಂದು ದಾಡ ಅದೊಂದು. ದುರ್ಯೋಧನ, ನಿನಗೆ ಅಧಿಕಾರ ಬೇಕೇ? ದುರ್ಯೋಧನ, ಅಧಿಕಾರ 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 ಎಂದೆಂದು ಏಕೆ ಮೆರೆಯುವೆ? ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ. ಅಧಿಕಾರ ಅಧಿಕಾರ ಎಂದೆಂದು ಏಕೆ ಮೆರೆಯುವೆ? ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ನಿಜ ನಾನು ನೋಡುವೆ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ.
ಮನದಲ್ಲಿ ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ ಎಂದೆಂದು ಹೇಗೆ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ನಿಜ ನಾನು ನೋಡುವೆ. ವೀರಧನುಷ ಪಿಡಿದು ನಿಂತ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ವೀರ ಕರ್ಣನೋ. ವೀರಧನುಷ ಪಿಡಿದು ನಿಂತ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ವೀರ ಕರ್ಣನೋ. ಅಧಿಕಾರ ಎಂದೆಂದು ಏಕೆ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ನಿಜ ನಾನು ನೋಡುವೆ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಕಲೆಯಿಂದ ರುಂಡ ಮುಂಡ ತುಂಬಿದನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಕಲೆಯಿಂದ ರುಂಡ ಮುಂಡ ತುಂಬಿದನು. ಅಧಿಕಾರ ಎಂದೆಂದು ಏಕೆ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಾನು ನೋಡುವೆ, ನಿಜ ನಾನು ನೋಡುವೆ. ಓ ದುರಂಕಾರಿ ದುರ್ಯೋಧನ, ನಿನ್ನ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನಾನು ಶಕುನಿಯೇ, ಸೌವನ ರಾಜನೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದಿ ಪರಿಭವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದನ ವರದ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ. ಹೇ ಕೃಷ್ಣ, ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ. ಪಾಂಚಾಲಿ ಪ್ರಿಯತ್ತವೇ, ಏಕೆ ಏಕೆ ಈ ರೀತಿ ಚಿಂತಾಮಗ್ನನಾಗಿರುವೆ? ಶಾಂತೆ ಶಾಂತೆ, ಹೊರದೀಳಲಾಗಿ ವರ ಪತ್ನಿಯಾಗಿ ಮರುಗುವೆ ಕೇಳೆ. ಶಾಂತೆ ಶಾಂತೆ, ಹೊರದೀಳಲಾಗಿ ವರ ಪತ್ನಿಯಾಗಿ ಮರುಗುವೆ ಕೇಳೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು, ಪಾಂಡು ಪುತ್ರರ ಪತ್ನಿಯಾಗಿ ನೀನು, ಚಂಡ ಚಿಂತೆಯಿಂದ ಕಡು ಕೋಪವೇಕೆ, ಬಿಡು ಮೌನವೇಕೆ, ಕೋಮಲಾಗಿಗೆ. ಶಾಂತೆ ಶಾಂತೆ, ವರ ಬೀಳಲಾಗಿ ವರ ಪತ್ನಿಯಾಗಿ ಮರುಗುವೆ ಕೇಳೆ. ದೇವಿ, ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ,
ಪಾಂಚಾಲಿಯ ಹಳವೆಗೆ ಒಂದಲ್ಲ 10 ಕಾಣಲಿರು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಗದಡಿಯಲ್ಲಿ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಳಾದ ಋಷಿಗಳ ಆಜ್ಞೆ. ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲಿವೆ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಛಲವಿದೆ ತಗೆ ಬಾಮಿನಿ ಮಣಿ ಗುಣಿ ಸೋವೆ ನಿಮ್ಮಣಿ. ಛಲವಿದೆ ತಗೆ ಬಾಮಿನಿ ಅಧಿಮಯ ಮಹಿಮಯ ಮಹಿಮಯ ತಿಳಿಯದೆ. ಅಧಿಮಯ ಮಹಿಮಯ ಮಹಿಮಯ ತಿಳಿಯದೆ. ಖಂಡಿತವೆನ್ನು ತಿಳಿಯಲು ಬೇಳೆಯನ್ನು ಖಂಡಿತವೆಂದು ತಿಳಿಯಲು ಬೇಳೆಯನ್ನು. ಛಲವಿದೆ ತಗೆ ಬಾಮಿನಿ ಮಣಿ ಗುಣಿ ಸೋವೆ ನಿಮ್ಮಣಿ. ಛಲವಿದೆ ತಗೆ ಬಾಮಿನಿ ಭಂಡಾರ ರಕ್ತದಿಂದ ಮಂಡೆಯ ಬಾಚಿಸುವೆ. ಭಂಡಾರ ರಕ್ತದಿಂದ ಮಂಡೆಯ ಬಾಚಿಸುವೆ. ಖಂಡಿತವೆಂದು ತಿಳಿಯುಂಡೆ ಬೇಡ ಎಂದು ನಾ. ಖಂಡಿತವೆಂದು ತಿಳಿಯುಂಡೆ ಬೇಡ ಎಂದು ನಾ. ಛಲವಿದೆ ತಗೆ ಬಾಮಿನಿ ಮಣಿ ಗುಣಿ ಸೋವೆ ನಿಮ್ಮಣಿ. ಛಲವಿದೆ ತಗೆ ಬಾಮಿನಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿದ್ದೆ. ಅದು ಆದದಾಗಿ ಹೋಯಿತು. ಈ ರೀತಿ ನೀನೇಕೆ ನಿಷ್ಕಾರಣವಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು. ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಆಜ್ಞಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದರು. ಈಗಲಾದರೂ ಈ ನಿನ್ನ ಬೆಚ್ಚದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸಿ ಮಾಡಿದ ಕಡು ಪ್ರಾಣೇಶ್ವರ. ಗೋಪಿಕಾಂಗೇನ ದುರ್ಯೋಧನನೊಂದಿಗೆ ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ರಾಯಭಾರಕ್ಕೆ ಹೋದವರು? ಶ್ರೀಕೃಷ್ಣನು. ಗೋಪಿಕಾಂಗೇರ ವಿಲಾಸಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕೆ ಹಿಂದಿರುಗಿದಾಗಲೇ ನನಗೀಗಾಗಬಹುದೆಂದು ಮೊದಲೇ ತಿಳಿದಿದ್ದೆ. ಅದಿರಲಿ, ನೀನು ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು ಪಾಂಚಾಲಿ? ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ಪಾಪು ಪಾಂಚಾಲಿ. ನೀನು ನಮ್ಮ ವಂಶದ ಗೌರವ ಸ್ವರೂಪಳು. ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿದೇ ಇದೆ. ಆದರೆ ಇನ್ನು ಮುಗಿದಿಲ್ಲ. ಮುಗಿಯಲಿಲ್ವೇ? ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಬೇಡ. ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಪಾಂಡುಪುತ್ರರ ಮೇಲೆ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಚಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿದ ಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಧರ್ಮಪರಾಯಣನಾದ ಯುಧಿಷ್ಠಿರನು ಅನಂತ ಅಪರಾಧಗಳನ್ನು ಕ್ಷಮಿಸುವುದು. ಆದರೆ ನಾನೊಂದು ಗಳಿಗೆ ಸಹಿಸತಕ್ಕವನಲ್ಲ. ನೋಡು ಅಣ್ಣ, ಭೀಮಸೇನನು ಸಂಧಿಯ ಸಮಾಚಾರವನ್ನು ತಿಳಿದು ಮದಿಸಿದ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರೂ ಶಕ್ತರಲ್ಲ. ಬಿಡು ಬಿಡು ಕೋಪವ
ಜಾತರೆ ಪ್ರೀತಿ ವಿಷಾದರೆ ಪ್ರಿಯ ಸಖ ಜಾತರೆ ಪ್ರೀತಿ ವಿಷಾದರೆ ನಯ ಗುಣ ಸಂಕಲ್ಪ ಪ್ರಿಯ ಸಖ ಜಾತರೆ ಪ್ರೀತಿ ವಿಷಾದರೆ ದುಡುಕುವುದೇತಕ್ಕೆ ದೌರ್ಜನರಲ್ಲದೆ ಭೀಮಸೇನ ದುಡುಕುವುದೇತಕ್ಕೆ ದುರ್ಜನರಲ್ಲದೆ ದುಡುಕುವುದೇತಕ್ಕೆ ದುರ್ಜನರಲ್ಲದೆ ಶಾಂತಿಯ ತಾಳಿರಿ ಮನದೋಳು ನೀವು ಭೀಮಸೇನ ಶಾಂತಿಯ ತಾಳಿರಿ ಮನದೋಳು ನೀವು ಪ್ರಿಯ ಸಖ ಜಾತರೆ ಪ್ರೀತಿ ವಿಚಾರದೆ ನಯ ಗುಣ ಸಂಕಲ್ಪ ಪ್ರಿಯ ಸಖ ಜಾತರೆ ಪ್ರೀತಿ ವಿಚಾರದೆ ಅರ್ಜುನ ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯಳೇ ಮೂಲ ಕಾರಣವೆಂದು. ಅರ್ಜುನ ಯುದ್ಧ ಮಾಡುವುದಕ್ಕಿಂತ ಈತನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವಾಗಿರುವುದು. ಸಹೋದರ, ನನ್ನಲ್ಲಿಯೂ ಕೋಪವೇ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿ ಕೋಪವಿಲ್ಲ. ಈ ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಷಯವನ್ನು ತಿಳಿಸಲೇಬೇಕೆಂದಿದ್ದೆ. ಅದನ್ನು ಈಗಲೇ ತಿಳಿಸಿಬಿಡುವೆನು. ಆದರೆ ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸಿ ವೃತ್ತವನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯವರ ಬಾಗಿಲಲ್ಲಿ ಸಂಜೆ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯಲ್ಲೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಜಗದ ಮಹಾಯುಧ ಈ ಗದ ಈ ಜಗದ ಮಹಾಯುಧ ಈ ಗದ ದುರುಳದು ಚಾತಂ ಧರುಣಂ ಬಗೆದು ದುರ್ಮದಾಂತನ ದುರ್ಯೋಧನನ ದುರಾಗ್ರದಳು ನಾನು ಬೆದುದನಂದಳು ದುರ್ಮಾಂಧದರ ಧ್ವಂಸವಗೈದು ಧ್ವಂಸಗೈದು ತಲೆಭಾರವಗಿರುವ ಈಗದ ಈ ಜಗದ ಮಹಾಯುಧ ಈಗದ ಅಟ್ಟ ಆಸಲೆ ದುಷ್ಟ ಕೌರವರ ಹಟ್ಟಿ ಸಮರದೆನ್ ಪುಷ್ಟಿಯಿಂದಲೇ ಅಟ್ಟ ಆಸಲೆ ದುಷ್ಟ ಕೌರವರ ಹಟ್ಟಿ ಸಮರದೆನ್ ಪುಷ್ಟಿಯಿಂದಲೇ ಕಟ್ಟುತ್ತ ಎದೆಯ ಕೊಟ್ಟು
ಗದೆಯೋಳ್ ಮೆಟ್ಟಿದ ಎದೆಯೋಳ್ ಕೊಟ್ಟಿದ ಗದೆಯೋಳ್ ಮೆಟ್ಟಿ ಕೊಟ್ಟಿ ತಲೆ ಭಾರವನಿಳುಕುವ ಈ ಗದ ಈ ಜಗದ ಮಹಾಯುಧ ಈ ಗದ ಆರು ಮತ್ತು ಈ ನನ್ನ ಗದೆ ಇವೆರಡೇ ಇಡೀ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡುತ್ತೇವೆ. ನೀವಿನ್ನು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನನಗೆ ತೋರಿದನ್ನು ನಾನು ಮಾಡೇ ತೀರುವೆನು. ಭೀಮಸೇನ, ತಡಿ ತಡಿ ಸೈ ಭೀಮ ಕೇಳನ್ನ ನೋಡಿ, ತಡಿ 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 ಸೈ ಭೀಮ ಕೇಳನ್ನ ನೋಡಿ, ತಡಿ ತಡಿ ದುಡುಕು ಸತ್ಯವಂತರು ನಾವು ಉತ್ತಮರನಿಸುತ್ತ ಸಹೋದರ, ಸತ್ಯವಂತರು ನಾವು ಉತ್ತಮರನಿಸುತ್ತ ಈ ಪರಿಕೋಪವು ತರವಲ್ಲ ನಿನಗಿದು. ಸಹೋದರ, ಈ ಪರಿಕೋಪವು ತರವಲ್ಲ ನಿನಗಿದು. ತಡಿ ತಡಿ ಸೈ ಭೀಮ ಕೇಳನ್ನ ನೋಡಿ, ತಡಿ ತಡಿ ಸಹೋದರ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಇದಕ್ಕೆ ಏನು ಹೇಳಿವೆ? ಮಾನಿನಿ ಮನದ ವೇದನೆ ಸಮಯ ದರಿದ್ರಯ ಕರುಣಿ ಏತನೆ ಈ ದುಗುಡವ. ಮಾನಿನಿ ಮನದ ವೇದನೆ ಸಮಯ ದರಿದ್ರಯ ಕರುಣಿ ಏತನೆ ಈ ದುಗುಡವ. ಧರ್ಮದ ನಿಮ್ಮಯ ನಿರ್ಮಲ ಭ್ರಾತೃ ಧರ್ಮದ ನಿಮ್ಮಯ ನಿರ್ಮಲ ಭ್ರಾತೃ ಮೀರುವುದನುಚಿತ ಸಹಿತ ಮೀರುವುದನುಚಿತ ಪರಿಕಿಸದೆ ನುಡಿಯ ಸಹಿತು ಮನದನು ತಾಪವದರುಣಿ. ಸಹಿತು ಮನದನು ತಾಪವದರುಣಿ. ಧರ್ಮದಿಂದ ಜನ ಕಾರ್ಯ ಸಾಧಿವೆ ಕೋಮಲ ಹೃದಯೋರ್ಪರಗುವ ಪರಿಯ. ಧರ್ಮದಿಂದ ಜನ ಕಾರ್ಯ ಸಾಧಿವೆ ಕೋಮಲ ಹೃದಯೋರ್ಪರಗುವ ಪರಿಯ. ತಾರದಾಚಿನಿ ನರಿಯದ ಈ ಪರೆ ತಾರದಾಚಿನಿ ನರಿಯದ ಈ ಪರಿ. ಹೇಗಿಂದು ನಿನ್ನಿಂದು ವಿಷಾದ ಪಡುವೆ, ಹೇಗಿಂದು ನಿನ್ನಿಂದು ವಿಷಾದ ಪಡುವೆ. ಮಾನಿನಿ ಮನದ ವೇದನೆ ಸಮಯವಿದೆ ತರುಣಿ ಏತನೆ ಈ ದುಗುಡವು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಿಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ನಮ್ಮಗಳ ಕರ್ತವ್ಯವಲ್ಲವೇ? ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲವೇ? ನಾವು ಅಭಿಮಾನಕ್ಕೆ ಅವಸರವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಘೋರ ಕಷ್ಟಗಳನ್ನು ಅನುಭವಿಸಬೇಕಾಗುವುದು ತಿಳಿಯಿತು. ರಾಜೇಂದ್ರ,
ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನ್ನು ಕಳುಹಿಸಿ ಎಲ್ಲಿ ಅಪಮಾನ ಪಡಿಸುವರು ಎಂಬುದೇ ನನ್ನ ಚಿಂತೆ ಆಗಿದೆ. ಏನು ಈ ಕೋಲಾಹಲ? ಪಾಂಚಾಲಿ, ನಾನಿನ್ನ ಹೊರಡುವೆನು. ಪ್ರಾಣೇಶ್ವರ, ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ನಾನು ಮಾತು ಸಹಿಸುವನಲ್ಲ. ಮೋಹದ ಕಾರದೊಳ್ಳು ನನ್ನ ಮಾನವ ಜನ್ಮವು ಕೊನೆಯುವುದು. ಮೋಹದ ಕಾರದೊಳ್ಳು ನನ್ನ ಮಾನವ ಜನ್ಮವು ಕೊನೆಯುವುದು. ಮೋಹದ ಕಾರದೊಳ್ಳು ಮೋಹದ ಕಾರದೊಳ್ಳು ಶಿಲರಿಗೆಲ್ಲ ಜ್ಞಾನದ ಮದವೇರೆ. ನನ್ನ ಶಿಲರಿಗೆಲ್ಲ ಜ್ಞಾನದ ಮದವೇರೆ. ಮೋಹ ಪಾಶಕ್ಕೆ ಮರುಳಾಗಿನರೋ. ಮೋಹ ಪಾಶಕ್ಕೆ ಕಾರದೊಳ್ಳು ಘನ ಮಾನವ ಜನ್ಮವು ಕೊನೆಯುವುದು. ಮೋಹದ ಕಾರದೊಳ್ಳು ಮೋಹದ ಕಾರದೊಳ್ಳು ಸಜ್ಜನರೆಲ್ಲರೂ ಜನ ತೆರದಲ್ಲಿ ಸಜ್ಜನರೆಲ್ಲರೂ ದುರ್ಜನ ತೆರದಲ್ಲಿ ಮೋಹ ಪಾಶಕ್ಕೆ ಮರುಳಾಗಿಹರೋ. ಮೋಹ ಪಾಶಕ್ಕೆ ಮರುಳಾಗಿಹರೋ. ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ. ಧರ್ಮವ ಉಳಿಸುವೆ. ನಿರ್ಮೂಲ ಮಾಡುವೆ. ಧರ್ಮವ ಉಳಿಸುವೆ. ಮೋಹದ ಕಾರದೊಳ್ಳು ಘನ ಮಾನವ ಜನ್ಮವು ಕೊನೆಯುವುದು. ಮೋಹದ ಕಾರದೊಳ್ಳು ಮೋಹದ ಕಾರದೊಳ್ಳು. ಪರಮ ವಾಸುದೇವ, ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು ಮಾಧವ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ವಾಸುದೇವ ಧರ್ಮನಂದನ, ಮುಕ್ತಿ ಮಾರ್ಗವ ನೀಡು ದೇವಾ. ಮುಕ್ತಿ ಮಾರ್ಗವ ನೀಡು ದೇವ. ಭವ ಬಂಧನ ದೇವ ಭವ ಬಂಧನ ದೇವ ಭವ ಬಂಧನ ದೇವ.
ಭವ ಬಂಧನ ದೇವ ಭವ ಬಂಧನ ದೇವ ಭಾರ್ಗವಿ ರಾಮನೆ ಭಕ್ತ ಬಾಂಧವ ದೇವ ದೇವ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಸಭೆಯಲ್ಲಿ ಏನು ಏನು ನಡೆಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದೆನು, ಅವರೆಲ್ಲರೂ ಒಪ್ಪಿದರು. ಪರಮಾತ್ಮ, ಸಂಧ್ಯೆ ವಿಚಾರವೇನಾಯಿತು? ಓಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲು ನಿಮ್ಮ ಇಚ್ಛೆಯಂತೆ ನೀವೇ ನಡಿ, ಅವರ ಇಚ್ಛೆಯಂತೆ ಅವರೇ ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡೇ ತೀರುವೆನು. ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಯಿತು. ಯದುಪತಿ, ಪರಮಾತ್ಮ, ಮುಂದೇನಾಯಿತು? ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು, ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು? ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಯಾಕಚನೆ, ನೀನು ಮಾತ್ರ ನಿರಾಶರಾಗಿದ್ದರು. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡರು. ಹಬ್ಬ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳಲು ನಿನ್ನಿಂದ ಹೇಗೆ ಸಾಧ್ಯವಾದೀತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನ ಪೂರ್ಣವಾಗಿ ಕೇಳು ಭೀಮಸೇನ. ಸುಮ್ಮನೆ ನನ್ನನ್ನು ಕಾಣಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಆ ದುರ್ಯೋಧನನ ಸಂದೇಶ ಏನು? ಆ ಸಂದೇಶ ಹೇಳು ಕೃಷ್ಣ. ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಮೊದಲು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಾನು ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಸರಿ, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಕೇಳೋದು. ಅದು ಆಗಲಿ. ಹಾಗಾದರೆ ನೀನೀಗ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ವಾಸುದೇವ. ಭೀಮಸೇನ, ಗದೆಯನ್ನು ಬಿಡು. ಅರ್ಜುನ, ಸಮೀಪಕ್ಕೆ ಬಾ. ಈ ಗದೆಯನ್ನು ಕ್ಷಣಕಾಲ ಹಿಡಿದಿಡು. ಆಗಲಿ ಪರಮಾತ್ಮ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಕೇಳಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನ ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಆಗಲಿ ವಾಸುದೇವ. ಪಾಂಚಾಲಿ, ಕೃಷ್ಣನ ಹೇಳಿದಂತೆ ಹಂದಿಸು ನನ್ನ ಕೈಗಳದು. ಈಗಲಾದರೂ ಹೇಳು ವಾಸುದೇವ, ಏನು ಆ ಸಂದೇಶ? ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಯಾಜ್ಞಸೇನಿ, ಕಿರೀಟಿ, ಧರ್ಮನಂದನ, ಎಲ್ಲರೂ ಕೇಳಿರಿ. ಈ ಭೀಮನನ್ನ ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನ ಬಂಧಿಸಲನವಾಗಿದೆ. ಯಾರು ಯಾರು ಬಂಧಿಸಿದ್ದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಇಷ್ಟು ಮಾತ್ರವಲ್ಲ, ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು.
ದುರಾಚಾರ್ಯ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಯಾಕೆ ಮೆಚ್ಚನೆ ಈ ಬಿಚ್ಚು ನನ್ನ ಕೈಗಳನ್ನು? ಅರ್ಜುನ ಅರ್ಜುನ ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ಕಳಂಕವೆಂದು ಭಾವಿಸುವರು, ಪಾಂಡವರ ರಾಯಭಾರಿ ಎಂದು ಭಾವಿಸುವರು. ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ ಭೀಮಸೇನ ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿ ಏಕೆ? ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವಾಗೈವೆ ಕೊಡಲಾರೆ ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡಲಾರೆ ರಾಜವ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗ ಎಂದ. ಕೊಡುವೆನು ರಾಜ್ಯವನ್ನೆಲ್ಲ ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿ ಏಕೆ? 5 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರತಿಕರ ಘೋಷಣೆಯಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ, ಹಾಗಾದರೆ ಈ ಸಂದೇಶಕ್ಕೆ ಉಳಿದುವುದು ಒಂದೇ ಉತ್ತರ. ಅದು ನಾನೆಂದಿಗೂ ಯುದ್ಧವನ್ನು ಬಯಸಿದವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿರುವೆನು. ಪಾಂಚಾಲಿ, ಬಿಚ್ಚು ನನ್ನ ಕೈಗಳನ್ನ. ಅರ್ಜುನ, ನೀನಾದರೂ ಬಿಚ್ಚು. ಧರ್ಮನಂದನ, ನೀನಾದರೂ ಬಿಚ್ಚು. ಇಗೋ ಯಾರು ಬಿಚ್ಚುವುದಿಲ್ಲವೇ? ನಾನು ಬಿಚ್ಚಿಕೊಳ್ಳುವನು. ಎಲ್ಲಿ ನನ್ನ ಕರೆ? ಈಗೆಲ್ಲರೂ ಕೇಳಿ ಈ ಭೀಮನ ಪ್ರತಿಜ್ಞೆಯನ್ನು. ಮೋಡ ಗುಡುಗಿ ನಡೆಯಲು ಈ ಭೂಮಿ ನಡುಗಿ ನೆರೆಯಲಿ. ಮೋಡ ಗುಡುಗಿ ನಡೆಯಲಿ ಈ ಭೂಮಿ ನಡುಗು ಬೆರೆಯಲಿ. ಹಕ್ಕಿರ ಬತದಲ್ಲಿ ಸಪ್ತ ಸಾಗರ ನೆರೆಯಲಿ. ಕೆರವನ್ನು ಕಡಿಯದ ಬಿಡದ, ಬಲವನ ಕೆರೆಯನ್ನು ಕಡಿಯದ ಬಿಡದ. ಬಳಿಗಂಬೆಗೆ ಬಳಿಗೆ ಬೆಳೆದವ, ಗಂಬೆಗೆ ಬಳಿಗೆ ಬೆಳೆದವ. ಗುರುಕುಲವ ಕಡಿದಿರುವೆ, ಗುರುಕುಲವ ಕಡಿದಿರುವೆ. ಮೂಲ ಕೌರವರ ಪರಿಪರಿಯಿಂದಲೇ, ಕೌರವರ ಪರಿಪರಿಯಿಂದಲೇ. ಮೋಡ ಗುಡುಗಿ ನಡುಗಲಿ ಈ ಭೂಮಿ ನಡುಗಿ ಬಿರಿಯಲಿ. ಹಕ್ಕಿರ ಬದದಲ್ಲಿ ಸಪ್ತ ಸಾಗರು ಪಾರ್ಗರಿಯಲಿ. ಪಾರ್ಗರಿಯಲಿ.
ನಾನು ವಾಯುದೇವನ ಅಂಶದಿಂದ ಜನಿಸಿದ್ದ ನಿಜವಾದರೆ ವೀರಮಾತೆಯ ಕುಂತಿದೇವಿಯ ಸ್ತನ್ಯಮಾನ ಮಾಡಿದ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಮೂಲವಾಗಿ ನಾಶ ಮಾಡದಿದ್ದರೆ ದುರುಳ ದುಶ್ಯಾಸನ ಒಡ ಪಗೆದು ನಂತರ ಆತನ ಬಿಸಿ ರಕ್ತದಿಂದ ಕಟ್ಟಿಸುವೆ ಪಾಂಚಾಲಿ ಈ ನಿನ್ನ ಬಿರುನುಡಿಯ ಒಡೆದಿರುವೆತೆಯ ಆ ದರ್ಪಿತ ದುರ್ಯೋಧನನ ತೊಡೆಯನು ಈ ನಿನ್ನ ಗಲಾದಂಡದಿಂದ ಒಂದೇ ಏಟಿಗೆ ಮುರಿದು ಆತನ ರಾಜಕಿರೀಟವನ್ನು ನನ್ನ ಜಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದಿದ್ದರೆ ನನಗತಿ ಭಯಂಕರವೇ ನರ್ತವೇ ಪ್ರಾಪ್ತಿವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ದೇವ ನೀನೆ ಬಲ್ಲೆಯನ್ನ ಶಪಥ, ದೇವ ನೀನೆ ಬಲ್ಲೆಯನ್ನ ಶಪಥ, ಮರದ ಹೇಗೆ ಸರಿಯಟ್ಟು ದೇವ. ವೈರಿ ಕರ್ಣನ ಶಿರವಂ ದರೆ ಗುರುಳಿಸುವೆ, ವೈರಿ ಕರ್ಣನ ಶಿರವಂ ದರೆ ಗುರುಳಿಸುವೆ. ಪಾಪಾತ್ಮಕರ ಗೌರವ ಸಮಬಲವ, ಪಾಪಾತ್ಮಕರ ಗೌರವ ಸಮಬಲವ. ದೇವ ನೀನು ದೇವ. ವಾಸುದೇವ, ಅವರು ಮಾಡಿರುವ ಅಪಮಾನವನ್ನು ನೆನೆಸಿಕೊಂಡರೆ ಅವರನ್ನು ಇಲ್ಲಿಯೇ ಭಸ್ಮ ಮಾಡಿಬಿಡಬೇಕಿದೆ ಎನ್ನುವ ಆಕ್ರೋಶ ಹುಟ್ಟಿ ಬರುವುದು. ವಾಸುದೇವ, ನನ್ನ ಕಡು ವೈರಿಯಾದ ಆ ಕರ್ಣನ ಶಿರವನ್ನು ಎಂದು ಈ ದರಗುರುಳಿಸುವೆನೋ ಅಂದೇ ಈ ಪಾತನಿಗೆ ನೆಮ್ಮದಿ. ಯುದ್ಧ ನಡೆದೇ ತೀರಬೇಕು. ಇನ್ನು ನಿನ್ನೆ ಇಚ್ಛೆಯಂತೆ ಆಗಲಿ ತಂದೆ. ಸಪ್ತಾಶ್ವ ರಥಮಾರೂಢಂ ಪ್ರಚಂಡ ಕಚ್ಚಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमा ಹರಿಯಲಾರದ ಗೋರಸನ್ ದೇಹದಾದ್ರಿಯ ಮುಳುಗಿದೇನ ಹರಿಯಲಾರದ ಗೋರಸನ್ ದೇಹದಾದ್ರಿಯ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಲ್ಲೆನು ಇಂದು ತಾಪವ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನಲ್ಲೆನು ಇಂದು ತಾಪವ ನೀಗಿಸ ಸಾಧನೆಯ ಗೈಯದೆ ಸಾಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮ
ದೇಹದಾಸಿಯ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕರ್ಣ ಕರ್ಣ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿ ಹಾಕಿ ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಕುಂತಿ ಕುಂತಿ ಎಂದರೆ ನನ್ನನ್ನು ಹೆತ್ತ ತಾಯಿ ಅಮ್ಮ. ಬಹುದಿನದ ಬಯಕೆ ಬಲಿಸಿತಮ್ಮ ಅಮ್ಮ. ಜನನೀ ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ಕರುಣೆಯ ತೋರದೆ ಕುವರನ ಪೋರೆದೆ ಅಮ್ಮ. ಕರುಣೆಯ ತೋರದೆ ಕುವರನ ಪೋರೆದೆ ಎಂದಿಗೆ ಋಣವ ತೀರಿಸಲಮ್ಮ ಎಂದಿಗೆ ಋಣವ ತೀರಿಸಲಮ್ಮ. ಜನಿಸಿದ ಕೂಡಲೇ ಜಲಕ್ಕೆ ಸೆದೆಯಂತೆ ಅಮ್ಮ ಅಮ್ಮ ಜನಿಸಿದ ಕೂಡಲೇ ಜಲಕ್ಕೆ ಸೆದೆಯಂತೆ ಮಗುವಮ್ಮನಾಗ ಏನೊಂದರು ಅಮ್ಮ. ಮಗುವಮ್ಮನಾಗ ಏನೊಂದರು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ನಾ ಮಾಡಿದ ಅಪರಾಧ ಏನೊಂದು ತಾಯೇ ನಾ ಮಾಡಿದ ಅಪರಾಧ ಏನೊಂದು ತಾಯೇ ಅಕ್ಷಮ್ಯ ಜೀವವನುರೆ
ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಬಯಸಿದಮ್ಮ ಬಯಸಿದ ದರುಜನವು ಲಭಿಸಿದಮ್ಮ ಬಹುದಿನದ ಬಯಕೆ ಬಲಿಸಿದಮ್ಮ 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 ಕಂದ, ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಗಿಸಲು ಹೋವು. ಆದರೆ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಹೀನ ಕುಲದವ ಎಂದು ಹೀಯಾಳಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಂತಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನನ ಮಧ್ಯೆ ಈ ಭೀಕರ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಅಮ್ಮ, ಹೋಗಲಿ ಬಿಡು, ನೀನು ನನ್ನನ್ನು ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರದಿಂದ ಕರುಣೆ ತೋರಿ ಬಂದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಮುನಿ ಮಂತ್ರದಿ ಅಳೆದರು ನಿನ್ನ, ಮುನಿ ಮಂತ್ರದಿ ಅಳೆದರು ನಿನ್ನ, ಲೋಕ ಪವಾರಕ್ಕೆ ನದಿಯಲಸದನೋ, ಲೋಕ ಪವಾರಕ್ಕೆ ನದಿಯಲಸದನೋ, ಕಣ್ಣೀರಿನ ಆರಾಧನೆ ತಾಯಿಯ ನಿವೇದನೆ. ಕಣ್ಣೀರಿನ ಆರಾಧನೆ ತಾಯಿಯ ನಿವೇದನೆ. ನಿನ್ನ ನೋಡಲೆಂದು ಮಾತಾಡಲೆಂದು, ನಿನ್ನ ನೋಡಲೆಂದು ಮಾತಾಡಲೆಂದು ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾಲ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ಕಂದ, ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡು. ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ?
ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕಂದ, ಆದದ್ದು ಆಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೊ ಮಗನೇ. ನೀ ಪಾಂಡವರೊಡನೆ ಸೇರಿಕೊ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳಿಕೊ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕಂದ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದ ದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಿರುವುದರಿಂದ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನಾತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿವರೇನಮ್ಮ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದೆ ಹರೇನಮ್ಮ. ಅಮ್ಮ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನೇ ನನಗೆ ಹಿತ ಬೋಧನೆಯನ್ನು ನೀಡುತ್ತಾಯೇ. ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ ಜನನಿ ನಿನ್ನ ಕಂದನಾದೆ ನಮ್ಮ, ಈ ಜೀವ ನಿನ್ನದೇ ನಮ್ಮ. ಅಮ್ಮ ಜನನಿ ನಿನ್ನ ಕಂದನಾನೆ ನಮ್ಮ, ಈ ಜೀವ ನಿನ್ನದೇ ನಮ್ಮ. ನಿನ್ನ ನೋಡಲು ಮಾತಾಡಲು ನಿನ್ನ ನೋಡಲೆನು ಮಾತಾಡಲೆನು ಪರಿತಪಿಸಿನ ಬಂದೆನೋ, ಪರಿತಪಿಸಿನ ಬಂದೆನೋ. ಅಮ್ಮ ಜನನಿ ನಿನ್ನ ಕಂದನಾನೆ ನಮ್ಮ, ಈ ಜೀವ ನಿನ್ನದೇ ನಮ್ಮ. ಅಮ್ಮ, ಜಗದೋಳು ಜನರು ಜರಿದಪಮಾನಕ್ಕೆ ಜಗದೋಳು ಜನರು ಜನಿದಪಮಾನಕ್ಕೆ ಬಡಲು ತನೊಂದೇ ಮಾತೆಯ ಮನವಿ. ಬಡಲು ತನೊಂದೇ ಮಾತೆಯ ಮನವಿ, ಕಣ್ಣೀರಿನ ಆರಾಧನೆ ನಿನ್ನ ನೋಡಲೆನು ಮಾತಾಡಲೆನು
ಪರಿತಪಿಸಿ ಅಮ್ಮ ಜನನಿ ನಿನ್ನ ಕಂದ ನಾನೇ ನಮ್ಮ ಈ ಜೀವ ನಿನ್ನದೇ ನಮ್ಮ ಅಮ್ಮ ಅಮ್ಮ ಇದುವರೆಗೂ ಆ ಸೋದರರೆಂಬ ಭಾವನೆ ನನ್ನಲ್ಲಿವಲ್ಲಮ್ಮ. ನೀನು ನಿಷ್ಕರುಣಿಂದ ಪುಷ್ಟಿ ಹಾಕಿದ ಸೊಸೆಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇನಮ್ಮ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನಿತ್ತಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿಹುದು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಚಿಂತಿಸದೆ ಅದೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ಚಿಂತಿಸದೆ ಅದೇಗಿರಲಿ ಕಂದ. ಹೋಗಲಿ ಹೋಗಲಿ, ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು ಕಂದ, ನೀ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವರು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಹೀನ ಕುಲದವೆಂದು ಹೀಯಾಳಿಸಿ ಹೊರದೂಡಿ ಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕ್ಕನಂತೆ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದವನಲ್ಲವೇ. ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕ್ಕನಂತೆ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಅಮ್ಮ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ನೀಡು ತಾಯಿ. ಇಲ್ಲಿ ನೋಡು, ಹೋಗಲಿ, ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡಪ್ಪ, ನೀನವರನ್ನು ಕೊಲ್ಲಬೇಡ ಮಗನೇ. ಆಗಬಹುದಮ್ಮ, ಆಗಬಹುದು. ಯಾರನ್ನಾದರೂ ಉಳಿಸುವನು, ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪಬೇಕಯ್ಯ? ಬಹುದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡ್ತಾಯಿ ನಿನ್ನ ಮನದ ಚಿಂತೆಯನ್ನು. ಕಂದ, ಹೋಗಲಿ ಬಿಡು ಮಗನೇ. ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವೆಯಾ? ಕೇಳು ತಾಯಿ, ನಡೆಸಿಕೊಡುವೆನು. ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಲಾದ ಕಡುಕುಳೆ ಎಂದು ಭಾವಿಸಿದೆಯ ತಾಯಿ? ನುಡಿದುದಂ ನಡೆಸಲಾರದ ಕಡುಕೂಳನಗೆ ಈ ಕರ್ಣ ಸೂರ್ಯ ತನುಜ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮದಾಣೆ ನಿನ್ನಾಣೆ, ಧರ್ಮದಾಣೆ ನಿನ್ನಾಣೆ, ಸಮರ್ಪಿತನಾಣೆ ನಡೆಸುವೆನು ನಿನ್ನಾಣೆ, ಧರ್ಮದಾಣೆ ಜನನೀ. ಸಹಜಾತರಂ ಪರಯೇ ಕುವರ, ಸಹಜಾತರಂ ಪರಯೇ ಕುವರ, ಪಾಂಡವರಿಗೆ ನೀ ಸಹೋದರ.
ಪಾಲಕರೇ, ಮನು ಮುನಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕೊಂದನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಹೋಗಿ ಬಾ ತಾಯಿ. ಕಂದ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಅಮ್ಮ, ನಿನ್ನ ಮಗನ ಮೇಲೂ ಸಂದೇಹವೇನಮ್ಮ? ಎತ್ತ ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮಗಳನ್ನ ಬಿಡಲೊಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೇ, ಇದೋ ಕೊಡುವೆನು ಭಾಷೆಯೇನು ಬಿಡುತ್ತಿಲ್ಲತೆಯ ಜನನೀ. ಸಂದೇಹವದು ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯೋ, ಹಿಡಿಯುವುದೊಂದೇ ಬಾಣದ ಗುರಿಯೋ, ತೊಡುವುದಿಲ್ಲ ನಾ ಮತ್ತೊಂದ, ತೊಡುವುದಿಲ್ಲ ನಾ ಮತ್ತೊಂದ, ಮುಗಿಲ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ, ಇಟ್ಟಾಣೆ ತಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ, ಬಿಡುತ್ತಿಲ್ತೆಯ ಜನನೀ. ಅಮ್ಮ, ನಿನ್ನ ಸಂದೇಹವನ್ನು ಬಿಡು. ನೀನಿನ್ನು ಹೋಗಿ ಬಾ ತಾಯಿ. ಹೋಗಿ ಬರಲೇ? ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಇಲ್ಲಿ ಬಾ ತಾಯಿ. ಅಮ್ಮ, ನಿನ್ನ ಮಗನಾದ ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ನಿನ್ನದೊಂದು ಮಾತೆ ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಅಮ್ಮ, ಈ ನನ್ನ ಮೃತದೇಹವನ್ನು ಈ ನಿನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕರ್ಣನು ನೀಚನಲ್ಲ, ಸೂತನಲ್ಲ, ನನ್ನ ಮಗನೆಂದು ಈ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳುತ್ತಾಯಿ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುವೆನು ತಾಯಿ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಆಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಆಹಾ ಆಹಾ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ನಿನ್ನ ಲೀಲೆಯು ಅಗಗಣಿತವಾದದ್ದು. ವಿಧಾತನ
ನಾಟಕವ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ ಹೇಳಿ ವಿಧಿ ಕೈದ ಮೋಸದಿಂದ ಗತಿಹೀನನಾದೆ ಜಗದಿ ವಿಧಿ ಕೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರ ಜಗದೇ ಎನ್ನಯ ಬಾಳು ಕಣ್ಣೀರ ಜಗದೇ ಪಾಲಿ ಪರಾರೋ ದೀನನ ದಯದಿ ಪಾಲಿ ಪರಾರೋ ದೀನನ ದಯದಿ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂದನ ತರನಾದೆ ದಾರಿಯ ಕಾಣದೆ ಅಂದನ ತರನಾದೆ ಗತಿಹೀನನಾದೆ ಜಗದಿ ವಿಧಿ ಕೈದ ಮೋಸದಿಂದ ವಿಧಿಯೇ ಉಳಿಸಿದೆ ಕಣ್ಣೀರ ವಸಂತ ಮಾಸದಿ ಹೊಸ ರಾಗಮನಗಳು ಮೂಡಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತಸ ಪಡೆದಿದೆ ಬಾನಾಡಿಗಳು ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ 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 ಉತ್ತರ ಸ್ವಾಮಿ ಇದು ನಮಸ್ಕರಿಸುವುದು ಸ್ವಾಮಿ ಪ್ರಿಯ ಸತಿಮಾ ಪ್ರೀತಿಸುವೆ ಪ್ರಿಯ ಸತಿಮಾ ಪ್ರೀತಿಸುವೆ ಅರುಷದಿರಲಿಯುವ ಬಾಬಾರೆ ಪ್ರಿಯ ಸತಿಮಾ ಪ್ರೀತಿಸುವೆ ಪ್ರಿಯ ಸತಿಮಾ ಪ್ರೀತಿಸುವೆ ಅರುಷದಿನಲ್ಲಿಯುತ್ತ ಬಾಬಾರೆ ಸ್ವಾಮಿ ಸುರಕುಲ ಸುಂದರಿ ನಿನ್ನೊಳು ನಾ ಸರಿ ಬಿಡಲಾರೆನು ಪ್ರಿಯ ರಮಣೆ ಸುರಕುಲ ಸುಂದರಿ ನಿನ್ನೊಳು ನಾ ಸರಿ ಬಿಡಲಾರೆನು ಪ್ರಿಯ ರಮಣಿ ಜೇನಿನ ಒಳಲೆ ಉಕ್ಕುವ ವೇಳೆ ಜೇನಿನ ಒಳಲೆ ಉಕ್ಕುವ ವೇಳೆ ಕೊಡುವೆ ಸುಖದ ಉಯ್ಯಾಲೆ ಕೊಡುವೆ ಸುಖ
ಸುಖದ ಉಯ್ಯಾಲೆ ಪ್ರಿಯ ಸತಿ ಬಾ ಪ್ರೀತಿಸುವೆ ಪ್ರಿಯ ಸತಿ ಬಾ ಪ್ರೀತಿಸುವೆ ಅರುಷತಿ ನಲಿಯುತ್ತ ಪಾಪಾರೆ ಅನುರಾಗ ಸಮರಸನಾ ವೈಭೋಗ ಸಂಧ್ಯ ಸಮಾಗಮ ರಾಗ ಸಮರಸನಾ ಕರಿಯೋಲೆ ನೀಲಿಯ ಬಾನಿನ ಬೆಳ್ಮುಗಿಲಿ ನವಿಲಿನ ನಾಟಕ್ಕೆ ಕರಿಯೋಲೆ ಜೇನಿನ ಹನಲೆ ಒಂಗೊಮ್ಮ ವೇಳೆ ಜೇನಿನ ಹನಲೆ ಒಂಗೊಮ್ಮ ವೇಳೆ ಒಲವೇ ಸುಖದ ಉಯ್ಯಾಲೆ ಉಯ್ಯಾಲೆ ಸಮರಸನಾ ವೈಭೋಗ ಸಮರಸನಾ ವೈಭೋಗ ಸಂಧ್ಯ ಸಮಾಗಮ ರಾಗ ಸಮರಸನಾ ಕಾಮನ ಬಿಲ್ಲಿನ ಕಾಂತೆಯೊಳೆ ಸರಸಕ್ಕೆ ಕರೆಯುವೆ ಜಿಂಕೆಯೊಳೆ ಕಾಮನ ಬಿಲ್ಲಿನ ಕಾಂತೆಯೊಳೆ ಸರಸಕ್ಕೆ ಕರೆಯುವೆ ಜಿಂಕೆಯೊಳೆ ಪ್ರೀತಿಯ ಹೂವೆ ಅರಳಿದರಾಗ ಪ್ರೀತಿಯ ಹೂವೆ ಅರಳಿದರಾಗ ಕೊಡುವೆ ಸುಖದ ಉಯ್ಯಾಲೆ ಕೊಡುವೆ ಸುಖದ ಉಯ್ಯಾಲೆ ಪ್ರಿಯ ಸತಿ ಬಾ ಪ್ರೀತಿಸುವೆ ಪ್ರಿಯ ಸತಿ ಬಾ ಪ್ರೀತಿಸುವೆ ಅರುಷದಿ ನಲಿಯುವ ಪಾಪಾರೆ ಸ್ವಾಮಿ ನನ್ನ ಹೃದಯಾನ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ ಆದರೆ ಇಂದು ಲಭಿಸಿದ್ದು ಉತ್ತರ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಆಹಾ ಉತ್ತರ ಸ್ವಾಮಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಪಾರೆ ಪ್ರೇಮ ಅರುಷದಿ ಸರಸವನಾಡುವ ನಾವು ಪಾರೆ ರೂಪದೇ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಪಾರೆ ಪ್ರೇಯ ಅರುಷದಿ ಸರಸವನಾಡುವ ನಾವು ಪಾರೆ ರೂಪದೆ ದೂರ ದೂರ ಇನ್ನೇಕೆ ಸನಿಹ ಬಾರೆ ನನಗೆ ದೂರ ದೂರ ಇನ್ನೇಕೆ ಸನಿಹ ಬಾರೆ ನನಗೆ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ
ಬಾರೆ ಬಾ ಗೆಳತಿ ಪ್ರೇಮದ ಸುರತಿ. ಬಾರೆ ಬಾ ಗೆಳತಿ ಪ್ರೇಮದ ಸುರತಿ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಪ್ರೇಯಸಿ. ಹರುಷದಿ ಸರಸವನಾಡುವ ನಾವು ಬಾರೆ ರೂಪಸಿ. ನಿನ್ನ ಕಣ್ಗಳ ರವಿಕಾಂತಿ ಬಯಸುತ್ತಿಹದೋ ಸುಖ ಶಾಂತಿ. ನಿನ್ನ ಕಣ್ಗಳ ರವಿಕಾಂತಿ ಬಯಸುತ್ತಿಹದೋ ಸುಖ ಶಾಂತಿ. ನುಡಿಯ ಕೋಗಿಲೆಯಾಗಾನ ನಡೆಯ ನವಿಲಿನ ನರ್ತನ. ನುಡಿಯ ಕೋಗಿಲೆಯಾಗಾನ ನಡೆಯ ನವಿಲಿನ ನರ್ತನ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಪ್ರೇಯಸಿ. ಹರುಷದಿ ಸರಸವನಾಡುವ ನಾವು ಬಾರೆ ರೂಪಸಿ ಬಾರೆ ಪ್ರೇಯಸಿ. ಪ್ರಾಣೇಶ್ವರ, ಘೋರ ಯುದ್ಧವು ಒಂದೊದಗಿರುವುದು. ಆಹಾ, ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಪ್ರಾಣೇಶ್ವರ, 4 ದಿವಸಗಳಿಂದಲೂ ತಾವು ಯುದ್ಧದಲ್ಲಿ ನಿರತರಾಗಿರುವಿರಿ. ಈ ದಿವಸವಾದ ನನ್ನ ಸಂಗಡ ಕಾಲವನ್ನು ಕಳೆಯಬಾರದೆ? ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖಳಾಗಿ ನನ್ನನ್ನು ಕಳುಹಿಸಿಕೊಡು. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲಂತನಂತಿದೆ. ಇದನ್ನು ನಾನು ಸೇರಿಸಿ ನೋಡಲಿ ಸ್ವಾಮಿ. ಹಾ ಉತ್ತರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೆ ಇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಉಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೊಂದು ಸ್ಥಾನವನ್ನು ಕೊಡು. ಅಬ್ಬಬ್ಬಬ್ಬಬ್ಬ, ಒಂದೇ ಹೊಸಂದು ಎಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮಯ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮಯ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಸ್ವಾಮಿ, ಏಕಾಂಗಿಯಾಗಿ ಕಾಂತೆಯ ನೀಗಿ ಪೋಗಲ್ ಕದಿ ನಿದಿನ ಬೇರೆ ಕಾಣಿ. ಏಕಾಂಗಿಯಾಗಿ ಕಾಂತೆಯ ನೀಗಿ ಪೋಗಲ್ ಕದಿ ನಿದಿನ ಬೇರೆ ಕಾಣಿ. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮಯ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ನೀ ರಾಜ ನೇತ್ರೆ ಋತಾ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀ ರಾಜ ನೇತ್ರೆ ಋತಾ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಗೆಂತಿಗ ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಗೆಂತಿಗ ನೀ ಹೋಗುವೆ. ನೀ ರಾಜ ನೇತ್ರೆ ಋತಾ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ತಾಳಿರಿ ರೂಪ ನಾರಿಯ ಕೋಪ ತಾಳ
ಕೇಳೋ ಜಾನನ ನಾವಲ್ಲಿ ನಿಮ್ಮಯ ಪ್ರೇಮಾರ್ಚನ 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 ಸ್ವಾಮಿನಿ ಕೋಪ ತಾಳಿರೆ ರೂಪ ಸ್ವಾಮಿನಿ ಕೋಪ ತಾಳಿರೆ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ವೀರೆ ಕಾರುಣ್ಯ ಸಂಪನ್ನ ಲಾವಣ್ಯ ವೀರೆ ವೀರಸತೆ ವೀರಸತಿಯಂತಿಗರ ರಾಜಿತೆ ವಿರಾಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪಾಸ್ಯದ ಸಮಯ ಅಲ್ಲ ಉತ್ತರ. ಘೋರ ಯುದ್ಧವು ಬಂದದೇ ಇರುವುದು. ಈಗಲೂ ನೀನು ನಗುತ್ತಿರುವೆಯಲ್ಲ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಹೃದಯಹೀನ ನಾದ ಯುದ್ಧವನ್ನು ನಿರ್ಮಿಸಿದ ವಿಧಿಯೇ ಬೇರೆ, ಹಾಸ್ಯ ಪ್ರಿಯೆಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ ಉತ್ತರ. ಪರಸ್ಪರ ಸಂಬಂಧವಿಲ್ಲದೆ ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದವನು. ಇದುವರೆವಿಗೂ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀ ಆ ಧರ್ಮವನ್ನು ಪಾಲನೆ ಮಾಡು. ನಾನು ನೋಡುತ್ತಿರುವುದೇನು ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ. ಉತ್ತರ ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ. ಮಧು ಮಂಚಕ್ಕೆ ವಿಧಿ ಸಂಚಿಕೆ ಮಧು ಮಂಚಕ್ಕೆ ವಿಧಿ ಸಂಚಿಕೆ ಅದಕ್ಕೇಕೆ ಹಂಚಿಕೆ ಸಂಖ್ಯೆ. ಉತ್ತರ ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ. ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ನಿಂದಿಹ ಸಿಂಗಾರಿ. ಓ ಪ್ರೇಮದ ಪೂಜಾರಿ. ಮೂಡಿಸಿ ಕಂಪನ ಅಂದದಲ್ಲಿ ಆಡಿಸುವ ಹೋಲಾಡಿಸುವ ಮೂಡಿಸಿ ಕಂಪನ ಅಂದದಲ್ಲಿ ಆಟ ನಾಟ ಆಟಯಾಟ
ಆಟೆಯಾಟ ಪ್ರೇಮಲೋಕದ ರಂಗದಲ್ಲಿ ನೀನೆ ಜಾಣ ನನ್ನ ಪ್ರಾಣ, ನೀನೆ ಜಾಣ ನನ್ನ ಪ್ರಾಣ, ಹೂಡು ಹೂಬಾಣ. ಪ್ರಾಣೇಶ್ವರ ಓ ಪ್ರೇಮದ ಪೂಜಾರಿ, ಬಾ ಎನ್ನ ಮನಸ್ಸಿನ ಸಂಚಾರಿ, ಬಂದಿರಲು ಅಂದದಲ್ಲಿ, ಬಂದಿರಲು ಅಂದದಲ್ಲಿ ನಿನ್ನೆಹ ಸಿಂಗಾರಿ, ಓ ಪ್ರೇಮದ ಪೂಜಾರಿ. ಪ್ರಾಣೇಶ್ವರ ಉತ್ತರ, ಇನ್ನು ನಗುತ್ತಾ ನನ್ನನ್ನು ಬೀಳ್ಕೊಡು. ಆಹಾ, ಹೋಗಲೇಬೇಕು ಸ್ವಾಮಿ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ರವಿ ಜಾರಿ ಏನಾಗ್ತೀರ ಸರ್? ರವಿ ಮೂಡಿದ ಗೊತ್ತಾಯ್ತು. ಆ ರವಿ ಮೂಡಿದ ಶಶಿ ಜಾರಿದ ತಂಗಾಳಿಯಲ್ಲಿ ಬಂದು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಆ ಓ ರವಿ ಮೂಡಿದ ಶಶಿ ಜಾರಿದ ತಂಗಾಳಿಯಲ್ಲಿ ಬಂದು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಓ ನದಿಯಂತೆ ಜೊತೆ ಸೇರಿ ನದಿಯಂತೆ ಜೊತೆ ಸೇರಿ ಹರಿದಾಡುವ ವನದಲ್ಲಿ ಆಯಾಗಿ ಓಲಾಡುವ ನದಿಯಂತೆ ಜೊತೆ ಸೇರಿ ಹರಿದಾಡುವ ವನದಲ್ಲಿ ಆಯಾಗಿ ಓಲಾಡುವ ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ಓ ಸಂಗಾತಿಯೇ ಈ ಬೆಳಕಲ್ಲಿ ಆಡೋಣ ಸಂಗೀತವ. ಆ ರವಿ ಜಾರಿದ ರವಿ ಮೂಡಿದ ಶಶಿ ಜಾರಿದ ತಂಗಾಳಿಯಲ್ಲಿ ಬಂದು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಓ ಸಂಪಿಗೆ ತಾ ಮುಡಿಯುವ ತಾಳೆ ಹೂ ಮೆತ್ತೆಯಲ್ಲಿ ಓಲಾಡುವ
ಜಾರಿದ ತಂಗಾಳಿಯಲ್ಲಿ ಬಂದು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ ಓ ಓ, 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 ಆ, ಆ, ಸ್ವಾಮಿ ಹೋಗೋಣವೇ? ಆಹಾ. ಮನದಿನಿಯನಿನಲ್ಲ 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 ಸರಸುಗಳು ಸಮನಾರು ಸರಸುಗಳು ಸಮನಾರು ಕಾದಿನ ಬಾರ ಮನದಿನಿಯನಿನಲ್ಲ ಮನದಿನಿಯನಿನಲ್ಲ ನಯನ ಮನೋಹರ ನವಗುಣವಂತ ನಯನ ಮನೋಹರ ನವಗುಣವಂತ ಅನಂತ ಜಗದ ವಿನೋದ ಭಾವ ಅನಂತ ಜಗದ ವಿನೋದ ಭಾವ ನಾವಾಡುವ ಭಾರ ಮನದಿನಿಯನಿನಲ್ಲ ಮನದಿನಿಯನಿನಲ್ಲ ನಾವಿನ ಅಂತಃಪುರಕ್ಕೆ ಹೋಗೋಣವೇ? ಬನ್ನಿ ಸ್ವಾಮಿ. ರಾಮ ಜಯತು ಶ್ರೀರಾಮ ಸುನಾಮ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪ್ರಲಾಪದ ರಾಮ ಜಯತು ಶ್ರೀ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಆನನ ಶ್ರೀ ಹರಿ ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಪದ ಅಮಿರ ಪ್ರಲಾಪದ ರಾಮ ಜಯತು ಶ್ರೀ ರಾಮ ಸುನಾಮ ಶ್ರೀ ಶ್ರೀ ಆದಿಶಕ್ತಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಶ್ರೀ ಶ್ರೀ ಆದಿಶಕ್ತಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಏನೇ ಬರಲಿ